ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರೂಪ ಮಾಡೋ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವ್ಲಾಗು ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೆ. ಅಪ್ಪು ಬಾಕ್ಸ್ಗೆ ಮತ್ತು ಸ್ನ್ಯಾಕ್ಸ್ಗೆ ಇವತ್ತು ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಶನಿವಾರ ಆಗಿರೋದ್ರಿಂದ ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ರು. ಸೊ ನಾನು ನನ್ನ ತಮ್ಮ ನನ್ನ ಮಗ 3 ಜನ ಇವತ್ತಿದ್ದು. ಸೊ ಹಸ್ಬೆಂಡು ಊರಿಗೆ ಹೋಗಿದ್ರು. ಹಾಗಾಗಿ ಇವತ್ತು ಫ್ರೂಟ್ಸ್ ಎಲ್ಲನೂ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಅವಲಕ್ಕಿ ಚರ್ಪ್ ಥರ ಮಾಡೋಣ. ಹಾಗೆಯೇ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ದಾಳಿಂಬೆ ಹಣ್ಣೆಲ್ಲ ಆದರೆ ತಿನ್ಕೊಂಡು ಬರ್ತಾನೆ. ಸೊ ಹಾಗಾಗಿ ಫ್ರೂಟ್ಸ್ನ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ರೆಡಿನ ಮಾಡ್ತಾಯಿದ್ದೆ. ಅವನಿನ್ನೂ ಮಲ್ಕೊಂಡಿದ್ದ. ಸೊ ಅಷ್ಟರಲ್ಲಿ ಎಲ್ಲ ಫ್ರೂಟ್ಸ್ನೂ ಕೂಡ ಕಟ್ ಮಾಡಿಕೊಂಡು ಅವಲಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಫ್ರೂಟ್ಸ್ ಎಲ್ಲ ಹಾಕಿ ಬಾಕ್ಸ್ನ ರೆಡಿ ಮಾಡಿದೆ. ಅದೇ ನಮಗೂ ತಿಂಡಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ತಿಂಡಿಗೆ ಇದನ್ನೇ ನಾನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನೆ ಅದೇ ಸ್ನ್ಯಾಕ್ಸಿಗೆ ಅವನಿಗೆ ದಾಳಿಂಬೆ ಹಣ್ಣಾದರೆ ತಿನ್ಕೊಂಬರ್ತಾನೆ. ಹಂಗೂ 2 ಪೀಸ್ ಆ್ಯಪಲ್ನೂ ಕೂಡ ಕಟ್ ಮಾಡಿ ಹಾಕಿದ್ದೆ. ಆ್ಯಂಡ್ ಆ್ಯಪಲ್ ಎಷ್ಟು ಹಾಕಿದ್ರೂ ಅವ್ನು ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬರಲ್ಲ. ದಾಳಿಂಬೆ ಹಣ್ಣಾದರೆ ಖಾಲಿ ಮಾಡ್ಕೊಂಡು ಬರ್ತಾನೆ. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊತೀನಿ. ಆ್ಯಂಡ್ ಬಾಕ್ಸು ಸ್ನ್ಯಾಕ್ಸು ಎರಡೂ ರೆಡಿ ಆಯಿತು. ಇಲ್ಲೂ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ತಿನ್ನಿಸ್ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅವನನ್ನ ಫೇಸ್ ವಾಶ್ ಎಲ್ಲ ಮಾಡಿಸಿ ಕೂರಿಸಿದ್ದೆ. ಅವನು ಕೂಡ ಫೋನ್ ನೋಡ್ಕೊಂಡು ಸ್ವಲ್ಪ ಹೊತ್ತು ತಿನ್ಕೊಂಡ. ಆಮೇಲೆ ಅವನನ್ನು ರೆಡಿ ಮಾಡಿ ನಾನೇ ಇವತ್ತು ಪಿಕಪ್ಪು ಡ್ರಾಪು ಎರಡೂ ಮಾಡಬೇಕು. ಸೊ ಹಂಗಾಗಿ ಅವನನ್ನು ಕರ್ಕೊಂಡು ಸ್ಕೂಲ್ ಕಡೆ ಹೊರಟೆ. ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟೆ. ಅವನು ಹ್ಯಾಪಿಯಿಂದನೇ ಒಳಗಡೆ ಹೋದ. ಮತ್ತು ಬೇಗ ಬಾ ಅಂತಲೂ ಕೂಡ ಹೇಳ್ತಾ ಇದ್ದ. ಸರಿ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನು ಸ್ಕೂಲಿಗೆ ಬಿಟ್ಬಿಟ್ಟು ನಾನು ನನ್ನ ಫ್ರೆಂಡ್ ಮನೆ ಹತ್ರ ಹೋದೆ. ಸೊ ಸ್ಟಿಚಿಂಗಿಗೆ ಕೊಟ್ಟಿದ್ನಲ್ಲ ಅದನ್ನೆಲ್ಲ ಈಸ್ಕೊಂಡು ಬರಬೇಕಾಗಿತ್ತು. ಸೊ ಹಂಗಾಗಿ ಹೋಗಿ ಅವಳ ಮಗಳ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅವಳು ಕ್ಯೂಟ್ ವಾಯ್ಸ್ನ ನೀವು ಕೂಡ ಕೇಳಿಸ್ಕೊಳ್ಳಿ. ನನ್ನ ಬಿಂದಿನ ಇಸ್ಕೊಂಡು ಅವಳು ಹಣೆಗೆ ಇಟ್ಕೊಂಡಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ನನಗೆ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ಲು ಹೋಗಿ ಬರ್ತಾ ಮಾಡ್ತಿದ್ದಕ್ಕೆ. ಡೋಂಟ್ ಟಚ್ ಮೀ, ಓಕೆ? ಹೇಳು, ಡೋಂಟ್ ಟಚ್ ಮೀ, ಡೋಂಟ್ ಟಚ್ ಮೀ. ಇದೇನಿದು ಗಾಯ? ಮಕ್ಕಿ ಕಚ್ಬಿಡ್ತಾ? ಬಿಬಿ ಹ್ಯಾಪಿ ಬರ್ಡೇ. ಯಾರು ಹ್ಯಾಪಿ ಬರ್ಡೇ? ನಿಂದ? ಕೊಡೋ ಕೈ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು. ಏ ಬಾಯ್. ಮನೆ ಹೋಗ್ತೀನಿ ನಾನು. ಮನೆಗೆ ಹೋಗ್ತೀನಿ. ಬರಲ್ಲ ನಾನು ಬರೀಲ್ಲ. ನಮ್ಮ ಮನೆಗೆ ಹೋಗ್ತೀನಿ. ಬಾಯ್ ಬಾಯ್ ಬಾಯ್. ಅಳ್ತಾ ಇದ್ಲು. ಹಂಗೂ ಒಂದು ರೌಂಡ್ ಗಾಡೀಲಿ ಓಡಾಡಿಸಿ ಸಮಾಧಾನ ಮಾಡಿ ಬಿಟ್ಬಿಟ್ಟು ನಾನು ಮನೆಗೆ ಹೋದೆ. ಆಮೇಲೆ ನನ್ನ ಮಗನ ಸ್ಕೂಲಿಂದ ಫೋನ್ ಮಾಡಿದ್ರು, ಹಿಂಗೆ ಪ್ಯಾಂಟ್ ತೊಗೊಂಡು ಬನ್ನಿ. ಆ್ಯಂಡ್ ಹೇಳಿಲ್ಲ ಏನೂ ಇಲ್ಲ, ಸುಸು ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ನಾನು ಬ್ಯಾಗಲ್ಲಿ ಒಂದು ಪೇರ್ ಪ್ಯಾಂಟಿಗೆ ಕಳಿಸಿದಾಗ ಅವ್ನು ಮಾಡ್ಕೊಂಡಿರಲ್ಲ, ಇಲ್ಲ ಹಾಕಿಲ್ದಲ್ಲಿ ಇರೋವಾಗ ಮಾಡ್ಕೊಂಬಿಟ್ಟಿದ್ದ. ಆಮೇಲೆ ಹೋಗಿ ಅವನನ್ನು ಕರ್ಕೊಂಡು ಮನೆಗೆ ಬಂದೆ. ಆಮೇಲೆ ಸಂಜೆ ಅಮ್ಮ ಬಂದಮೇಲೆ ಒಬ್ಬಟ್ಟಿಗೆಲ್ಲನೂ ರೆಡಿ ಮಾಡಿ ಒಬ್ಬಟ್ಟು ಮಾಡ್ತಾಯಿದ್ವಿ. ನಾನು ಕೊಡ್ತಾಯಿದ್ದೆ, ಅಮ್ಮ ಒಬ್ಬಟ್ಟನ್ನ ಬೇಯಿಸ್ತಾಯಿದ್ರು. ಆಮೇಲೆ ನನ್ನ ಮಗ ಒಂದು ವೀಡಿಯೋ ಮಾಡಿಕೊಡು ಅಂತ ನಾನು ಪ್ರಜೆಗೆ ಹೇಳಿದೆ. ಅವ್ನು ವೀಡಿಯೋ ಮಾಡಿಕೊಡ್ತಾಯಿದ್ದ ಅಂದ್ಬಿಟ್ಟು ಇವನು ಅವ್ರ ತಾತನ ಫೋನ್ ಎತ್ಕೊಂಬಂದ್ಬಿಟ್ಟು ಅವನು ನಾವು ಒಬ್ಬಟ್ಟು ಮಾಡೋದೆಲ್ಲನೂ ಕೂಡ ವೀಡಿಯೋ ಮಾಡಿಕೊಡ್ತಾಯಿದ್ದ. ಬೆಳಗ್ಗೆನೇ ಪಿತೃಪಕ್ಷ ಹಬ್ಬ ಇರೋದು. ಸೊ ಹಂಗಾಗಿ ನೈಟೇ ಒಬ್ಬಟ್ಟೆಲ್ಲ ಮಾಡ್ಕೊಂಡ್ವಿ. ಬೆಳಗ್ಗೆ ಇನ್ನು ಮಿಕ್ಕಿದ್ದು ಅಡುಗೆಗಳನ್ನೆಲ್ಲ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸರಿನೂ ಮಾರ್ನಿಂಗೇ ಮಾಡ್ಕೊತಾಯಿದ್ವಿ. ಬಟ್ ಈ ಸಲ ನೈಟೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ಎಲ್ಲ ಕೆಲಸ ಇತ್ತು. ವ್ಲಾಗ್ನ ಮಾಡೋದಕ್ಕಾಗಿರಲಿಲ್ಲ. ನೈಟು ಎಡೆ ಎಲ್ಲ ಇಟ್ಟು ನಮ್ಮ ಅಪ್ಪ ಅವರು ಗುಂಡಿ ಹತ್ರ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬಂದರು. ಅಪ್ಪು ಅಂತೂ ಫುಲ್ಲು ನಮ್ಮ ಅಪ್ಪನ ಜೊತೆನೇ ಸೇರಿಕೊಂಡು ಪೂಜೆ ಮಾಡ್ಕೊಂಬರೋದು, ಪೂಜೆ ಮಾಡೋದೆಲ್ಲ ಮಾಡ್ತಾಯಿದ್ದ. ಫೌಜಿ ಅವ್ರನ್ನ ಊಟಕ್ಕೆ ಕರೆದಿದ್ದೆ. ಅವರು ಊಟಕ್ಕೆ ಬಂದಿದ್ದರು. ಆಮೇಲೆ ಅವರು ಊಟ ಎಲ್ಲ ಮಾಡ್ಕೊಂಡು ನಾವೆಲ್ಲ ಊಟ ಮಾಡಿಕೊಂಡು ಆವತ್ತಿನ ಹಬ್ಬ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದ್ವಿ. ಅದಾದಮೇಲೆ ಅದರ ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡಿದ್ವಿ. ನಾನು ನನ್ನ ಮಗ ಇಬ್ಬರು ಲೇಸಿಯಾಗಿ ಬೆಳಗ್ಗೆ ಎದ್ವಿ. ಇವತ್ತು ಮ್ಯಾಮು ಪ್ರಾಡಕ್ಟ್ ಟೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಇನ್ನೂ ಕ್ಲಾಸಸ್ಸೇ ಆಗಿರಲಿಲ್ಲ. ಸೊ ಹಂಗಾಗಿ ಪ್ರೀವಿಯಸ್ ಬ್ಯಾಚ್ ಅವರೆಲ್ಲ ಹೋಗಿದ್ದರು. ಸೊ ನಾನೇನು ಕ್ಲಾಸಿಗೆ ಹೋಗಲಿಲ್ಲ. ಆ್ಯಂಡ್ ನಮ್ಮ ಊರಲ್ಲೇ ಅಕ್ಕ ಒಬ್ಬರು ದೇವಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು 3-4 ದಿನದಿಂದ ಮಾಡ್ತಾಯಿದ್ರು. ಸೊ ಹಂಗಾಗಿ ಇವತ್ತು ನನಗೂ ಒಂದು
ಚಂದ್ರಘಟ್ಟ ದೇವಿದು ಮಾಡೋಣ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಂದೇ ಸ್ಯಾರಿ ಜುವೆಲ್ಸು ಎಲ್ಲ ತೊಗೊಂಡು ಹೋಗಿದ್ದೆ. ಆ್ಯಂಡ್ ಅಲ್ಲಿ ಫ್ಲವರ್ಸು ತೊಗೊಳ್ಳಿ ಅಂತ ಹೇಳಿದರು. ಸೊ ಫ್ಲವರ್ಸ್ ಎಲ್ಲ ತೊಗೊಂಡು ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ನಾನು ಸ್ಟುಡಿಯೋ ಹತ್ರ ಹೋದ್ವಿ, ಶ್ರೀನಿಧಿ ಸ್ಟುಡಿಯೋ ಹತ್ರ. ಅಲ್ಲಿ ಅವರು ಸ್ಟುಡಿಯೋಲೇ ಮೇಕಪ್ ಎಲ್ಲ ಮಾಡಿಕೊಟ್ರು, ರೆಡಿ ಹಾಕ್ಕೊಂಡು ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲನೂ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಸಂಜೆ ಒಂದು 4:15 ಗಂಟೆ ತನಕ ಶೂಟೇ ಆಯಿತು. ನಾನು ಒಂದು 2 ರೀಲ್ಸ್ಗೆ ವಿಡಿಯೋನ ಶೂಟ್ ಮಾಡಿಸ್ಕೊಂಡೆ. ಇನ್ನು ಮಿಕ್ಕಿದೆಲ್ಲ ಫೋಟೋಸ್ ಎಲ್ಲನೂ ಕೂಡ ಶೂಟ್ ಮಾಡಿಸ್ಕೊಂಡು ಅವ್ರ ಪಾಪು ಕೂಡ ಅಳ್ತಾಯಿತ್ತು, ಮಲ್ಕೊಂಡಿತ್ತು. ಸೊ ಹಂಗಾಗಿ ಅಲ್ಲಿಗೆ ಶೂಟನ್ನ ಮುಗಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮೇಕಪ್ ಎಲ್ಲನೂ ರಿಮೂವ್ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಲ್ಯಾಶಸ್ಸು ಲೆನ್ಸಸ್ ಎಲ್ಲ ತೆಗಿಯೋಕ್ಕೆ ಟ್ರೈ ಮಾಡಿದೆ. ಲ್ಯಾಶಸ್ ತೆಕ್ಕೊಂಡೆ, ಲೆನ್ಸಸ್ ತೆಗಿಯೋದಕ್ಕಾಗಲಿಲ್ಲ. ಮತ್ತು ನನ್ನ ಕೈಗೆ ಅಳ್ತಾ ಎಲ್ಲ ಹಾಕಿತ್ತಲ್ಲ, ಸೊ ಹಂಗಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮನೆಯಲ್ಲೇ ತೆಗಿಯೋಣ ಅಂತ ಹೇಳ್ಬಿಟ್ಟು ಮೇಕಪ್ ಮಾತ್ರನೇ ವೆಟ್ ವೈಪ್ಸಿಂದ ಎಲ್ಲನೂ ಕೂಡ ನೀಟಾಗಿ ರಿಮೂವ್ ಮಾಡಿಕೊಂಡು ಇಲ್ಲಿಂದ ನಾನು ಮನೆಗೆ ಹೋಗಿ ಮತ್ತೆ ವ್ಲಾಗ್ ಏನೂ ಕಂಟಿನ್ಯೂ ಮಾಡಲಿಲ್ಲ. ಸೊ ಟಯರ್ಡ್ ಆಗಿತ್ತು, ರೆಸ್ಟ್ ಬೇಕು ಅನ್ನಿಸ್ತು. ಸೊ ಊಟ ಮಾಡಿ ಮಲ್ಕೊಂಡೆ. ಬೆಳಗ್ಗೆ ಆ್ಯಸ್ ಯೂಶುವಲ್ ಡೈಲಿ ಕ್ಲಾಸಿಗೆ ಹೋಗಲೇಬೇಕು. ಸೊ ಕ್ಲಾಸ್ ರೂಟೀನ್ ಬಂದು ತಿಂಡಿ ಎಲ್ಲ ಮಾಡಿ ಪುಳಿಯೋಗರೆ ಬಾಕ್ಸಿಗೆ ಅಪ್ಪುಗೂ ಹಾಕಿ ನಾನು ಬಾಕ್ಸ್ಗೆಲ್ಲ ಹಾಕ್ಕೊಂಡು ತಿನ್ಕೊಂಡು ನವರಂಗ್ ರೀಚ್ ಆದೆ. ಅಲ್ಲಿಂದ ಸ್ವಲ್ಪ ದೂರ ನೆಟ್ಕೊಂಡು ಹೋಗಿ ಬಸ್ ಹತ್ಕೊಂಡು ನಮ್ಮ ಕ್ಲಾಸ್ ಹತ್ರ ಹೋಗಿ ರೀಚ್ ಆದೆ. ಮ್ಯಾಮ್ ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ನೆನ್ನೆ ಎಲ್ಲ ಟಯರ್ಡಾಗಿ ಎಲ್ಲ ಕ್ಲಾಸೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೇನೋ ಅಂತ ಅಂದ್ಕೊಂಡು ಹೋಟೆಲ್ ಮ್ಯಾಮಿಗೂ ಕಾಲ್ ಮಾಡಿದೆ, ಇಲ್ಲ ಬರ್ತಿದ್ದೀವಿ ಅಂತ ಅಂದರು. ಸೊ ಹಂಗಾಗಿ ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡಿದೆ. ಆಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದರು ಮ್ಯಾಮು. ಆಮೇಲೆ ಮಧ್ಯದಲ್ಲಿ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೇಳ್ಬಿಟ್ಟು ಎದುರುಗಡೆನೇ ಬೇಕ್ರಿ ಇತ್ತು. ಸೊ ಹಂಗಾಗಿ ಹೋಗಿ ಕೇಕು ಮತ್ತು ಪಪ್ಸು ತಿನ್ಕೊಂಡು ಆಮೇಲೆ ಮತ್ತೆ ಕ್ಲಾಸಿಗೆ ಬಂದ್ವಿ. ಮ್ಯಾಮು ಆಮೇಲೆ ನಮಗೆ ಹೈಡ್ರಾ ಫೇಶಿಯಲ್ದು ಪ್ರಾಕ್ಟೀಸಿಗೂ ಕೊಟ್ಟಿದ್ದರು, ಮತ್ತು ಥಿಯರಿನೂ ಕೂಡ ಮಾಡಿದ್ರು, ಪ್ರಾಕ್ಟಿಕಲು ಎಲ್ಲನೂ ಕೂಡ ಆಯಿತು. ಆ್ಯಂಡ್ ನಾವು ಒಬ್ಬೊಬ್ಬರೇ ನೋಡಿಕೊಂಡು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಯಾವ ಥರ ಏನು ಹೈಡ್ರಾ ಫೇಶಿಯಲ್ ಮಿಷಿನ್ ಎಲ್ಲ ಯಾವ ಥರ ಹ್ಯಾಂಡಲ್ ಮಾಡೋದು, ಯಾವ ಥರ ಯೂಸ್ ಮಾಡೋದು, ಏನೇನು ಫೀಚರ್ಸ್ ಇದೆ ಅದನ್ನೆಲ್ಲನೂ ಕೂಡ ನೀಟಾಗಿ ಫೀಲ್ ಮಾಡಿಕೊಂಡು ಟಚ್ ಮಾಡಿ ಎಲ್ಲರೂ ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಕೊತಾ ಇದ್ವಿ. ಹೈಡ್ರಾ ಫೇಶಿಯಲ್ ಮಿಷಿನ್ನ ನಮ್ಮ ಮುಂದೆನೇ ಕೊಟ್ಟಿದ್ದರು ಫೀಲ್ ಮಾಡೋದಕ್ಕೆ, ಮತ್ತು ಅದನ್ನ ಯಾವ ಥರ ಆಪ್ರೇಟ್ ಮಾಡೋದು ಅದನ್ನೆಲ್ಲನೂ ಕೂಡ ಇವತ್ತು ನೋಡಿಕೊಂಡು ತಿಳ್ಕೊಂಡ್ವಿ. ಆಮೇಲೆ ವ್ಯಾಕ್ಸಿಂಗ್ ಆಗಿತ್ತು. ವ್ಯಾಕ್ಸಿಂಗ್ದು ಪ್ರಾಕ್ಟಿಕಲ್ ಆಗಿರಲಿಲ್ಲ. ಸೊ ಹಂಗಾಗಿ ವ್ಯಾಕ್ಸಿಂಗ್ ಮಾಡೋದನ್ನ ಪ್ರಾಕ್ಟೀಸ್ನ ಮಾಡ್ಕೊತಾ ಇದ್ದೆ. ಇವತ್ತಿನ ಕ್ಲಾಸು ತುಂಬಾ ಖುಷಿ ಅನ್ನಿಸ್ತು. ಒಂದು ಥಿಯರಿ ಮತ್ತು ಒಂದು ಪ್ರಾಕ್ಟಿಕಲ್ ಎರಡೂ ಆಗಿದ್ದರಿಂದ ಇವತ್ತು ಒಂಥರ ಹ್ಯಾಪಿ ಥರ ಅನ್ನಿಸ್ತಾ ಇತ್ತು, ಖುಷಿ ಆಗ್ತಾಯಿತ್ತು. ಆ್ಯಂಡ್ ಜಾಸ್ತಿ ಕಲಿತಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಸುಮ್ಮನೆ ಅಷ್ಟು ದೂರದಿಂದ ಬಂದು ವೇಸ್ಟ್ ಆಗಬಾರ್ದಲ್ವ, ನನಗೆ ಹಂಗೆ ಅನಿಸೋದು. ಬಟ್ ಒಂದೊಂದ್ಸರಿ ಹಂಗೆ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಕ್ಲಾಸ್ನ ಮುಗಿಸ್ಕೊಂಡು ಎಲ್ಲರೂ ಅವರವರ ಮನೆ ಕಡೆ ಹೊರಟ್ವಿ. ಬಸ್ಸಲ್ಲಿ 1-2 ಬಸ್ ಚೇಂಜ್ ಮಾಡಿಕೊಂಡು ನಾನು ಫೈನಲಾಗಿ ಕುಣಿಗಲ್ ರೀಚ್ ಆದೆ. ಕುಣಿಗಲಿಂದ ನಮ್ಮ ಮನೆಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋಗಳಲ್ಲಿ ಹಾಕೋ ಮ್ಯೂಸಿಕ್ನ ಕೇಳೋಕ್ಕೆ ಏನೋ ಒಂಥರ ಸಮಾಧಾನ, ಖುಷಿ ಅನಿಸುತ್ತೆ. ಆಮೇಲೆ ಮನೆಗೆ ಬಂದು ನನ್ನ ಮಗನ ಕರ್ಕೊಂಡು ನಾನು ಗಾಡಿ ಎತ್ಕೊಂಡು 1-2 ಬಟ್ಟೆ ಸ್ಟಿಚಿಂಗ್ ಇತ್ತು ತೊಗೊಂಡು ಫೌಜಿಯಾ ಮನೆ ಹತ್ರ ಬಂದೆ. ಇಲ್ಲಿ ಹೊಸದು 2 ಕೊಲಾಬ್ರೇಷನ್ಗೆ ಟಾಪ್ನ ಕೊಟ್ಟಿದ್ರು. ಸೊ ವಿಡಿಯೋ ಶೂಟ್ ಮಾಡಬೇಕಾಗಿತ್ತು. ಸೊ ಅರ್ಜೆಂಟಿಗೆ ಸಂಜೆನೇ ಹೋಗಿ ಅವಳ ಹತ್ರ ಸ್ಟಿಚ್ ಹಾಕಿಸ್ಕೊಂಡು ಗೋಬಿ ತೊಗೊಂಡು ಅವನಿಗೂ ಅಪ್ಪು ತುಂಬ ದಿನ ಕೇಳ್ತಾ ಇದ್ದೆ. ಸೊ ಹಂಗಾಗಿ ತಿನ್ಸ್ಕೊಂಡು ಕರ್ಕೊಂಡು ಬಂದು ಮನೆಗೆ ಬಂದಮೇಲೆ ಚಿಕನ್ ತಂದಿದ್ರು ಅಪ್ಪ ಮತ್ತು ಅಪ್ಪು ಇವತ್ತು ಎಲ್ಲ ಹೊರಗಡೆ ಯಾವುದೋ ಫಂಕ್ಷನಿಗೆ ಹೋದರು. ಸೊ ನಮ್ಮ ಮನೆಯವರು ಇರಲಿಲ್ಲ. ಹಂಗಾಗಿ ಅಪ್ಪ ನೀವು 3 ಜನಕ್ಕೇ ಸ್ವಲ್ಪ ಮಾತ್ರ ತೊಗೊಬಂದಿದ್ರು ರೆಡಿ ಚಿಕನ್ನೇ, ಬಿರಿಯಾನಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಬಿರಿಯಾನಿಗೆಲ್ಲ ರೆಡಿ ಮಾಡಿ ಕೂಗಕ್ಕಿಟ್ಟು ತಲೆಗೆ ಎಣ್ಣೆ ಕೂಡ ಹಾಕಿಲ್ಲ. ನೆನ್ನೆ ಶೂಟ್ ಆಗಿ ಏನೂ ಕೇರೆ ಮಾಡಿಲ್ಲ. ಸೊ ಹಂಗಾಗಿ ಒಳಗೆ ತಲೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಹಚ್ಕೊತಾ ಇದ್ದೆ. ಫುಲ್ ಕ್ರಿಂಪ್ ಆಗಿತ್ತಲ್ಲ, ಸೊ ಹಂಗಾಗಿ ಒಂಥರ ರಫ್ ಥರ ಆಗಿತ್ತು ಹೇರು. ಸೊ ಆಯಿಲ್ ಹಾಕಿ ಹೆಡ್ ವಾಶ್ ಮಾಡಿದ್ರೆ ಹೊರ್ಟೋಗ್ಬಿಡುತ್ತೆ. ಸೊ ನೀಟಾಗೆ ತುಂಬ ದಿನ ಆಗಿತ್ತು ತಲೆಗೆ ಆಯಿಲ್ ಹಾಕಿ ಮಸಾಜ್ ಮಾಡಿ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಎಲ್ಲ ಮಾಡಿಕೊಂಡು ಕೂದಲನ್ನ ಎಣ್ಕೊಂಡೆ. ಎಷ್ಟು ದಪ್ಪ ಆಗಿಬಿಟ್ಟಿದೆ. ಮೊದಲು ಒಂದು ಸೈಡ್ದೇ ಇದಕ್ಕಿಂತ ದಪ್ಪ ಬರ್ತಿತ್ತು 2 ಜಡೆ ಹಾಕೋವಾಗ ನಾವು ಚಿಕ್ಕವ್ರು ಇರ್ಬೇಕಾದ್ರೆ. ಇವಾಗೆಲ್ಲ ಉದ್ರೋಗಿ ಈ ಥರ ಹೋಗ್ಬಿಟ್ಟಿದೆ. ಎಷ್ಟೋ ಜನಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ.
ಆ್ಯಂಡ್ ಬಿರಿಯಾನಿ ಕೂಗಿ ರೆಡಿ ಆಗಿತ್ತು. ನಾನು ಹಾಕ್ಕೊಂಡು ಅಮ್ಮನೂ ತಿಂದು ಊಟ ಮಾಡಿ ಮಲ್ಕೊಂಡ್ವಿ. ಅದಾದಮೇಲೆ ಬೆಳಗ್ಗೆಗೆ ಒಂದು ಹೇರ್ ಸ್ಟೈಲು ಸ್ಯಾರಿ ಡ್ರೈಪಿಂಗ್ ಆರ್ಡ್ರ್ ಇತ್ತು ನಮ್ಮ ಕುಣಿಗಲ್ಲೇ. ಸೊ ಹಾಗಾಗಿ ಅಲ್ಲಿಗೆ ಹೊರಟೆ ಕಿಟ್ ಎತ್ಕೊಂಡು. ಅಲ್ಲಿ ಹೋಗಿ ಅವರಿಗೆ ಹೇರ್ ಸ್ಟೈಲ್ನ ಈ ರೀತಿಯಾಗಿ ಕೇಳಿದರು. ಅವರೇನೆ ಬಿಲ್ಲನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ಅವರಿಗೆ ಈ ರೀತಿಯಾಗಿ ಹೇರ್ ಸ್ಟೈಲ್ನ ಮಾಡಿ ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು. ಸೊ ಅವ್ರ ಸ್ಯಾರಿನ ವೇರ್ ಮಾಡಿ ಕೊಟ್ಟೆ. ಅವರು ಮೇಕಪ್ ಎಲ್ಲ ಏನು ಬುಕ್ ಮಾಡಿರಲಿಲ್ಲ, ಜಸ್ಟು ಸ್ಯಾರಿ ಮತ್ತು ಹೇರ್ ಸ್ಟೈಲ್ ಎರಡನ್ನೇ ಬುಕ್ ಮಾಡಿದರು. ಆ್ಯಂಡ್ ಇವರು ಬುಕ್ ಮಾಡಿ ಆಲ್ರೆಡಿ 1 ತಿಂಗಳು 2 ತಿಂಗಳು ಮುಂಚೆನೇ ಮಾಡಿದರು ಅಂದ್ಕೊತೀನಿ. ಆಮೇಲೆ ಮತ್ತೆ ಇನ್ನು 1-2-3 ಡೇಸ್ ಮುಂಚೆನೂ ಮಾಡಿದರು. ನಾನೇ ಬೆಳಗ್ಗೆ ಬೇಗ ಬರ್ತೀನಿ ಅಂತಲೂ ಹೇಳಿದ್ದೀನಿ. ನೋಡಿದ್ರೆ ಎಣ್ಣೆ ಹಚ್ಕೊಂಡಿದ್ನಲ್ಲ, ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ. ನಿದ್ದೆ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದೀನಿ. ಅಲಾರಮ್ನ AM ಗಿಕ್ಕೋಗಿ PM ಇಟ್ಬಿಟ್ಟಿದ್ದೀನಿ. ಅದು ಅಲಾರಮ್ ಕೂಡ ಬಟ್ಕೊಂಡಿಲ್ಲ. ಆಮೇಲೆ ಅವರೇ ಕಾಲ್ ಮಾಡಿದ್ರು. ಆಮೇಲೆ ಬೇಗ ಎದ್ದು ರೆಡಿಯಾಗಿ ಆಮೇಲೆ ಹತ್ರನೇ ಇದ್ದಿದ್ದಕ್ಕೆ ಲೊಕೇಶನ್ನು ಬಂದು ಮಾಡಿಕೊಟ್ಟೆ. ಆಮೇಲೆ ಅವರು ತಿಂಡಿನೂ ಕೂಡ ಇಲ್ಲೇ ತರಿಸ್ಕೊಟ್ರು. ತಿಂಡಿನೂ ಮಾಡಿಕೊಂಡು ಅವ್ರದ್ದು ಈಚೆ ಒಂದು ಅವರು ಮೇಕಪ್ ಎಲ್ಲ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಅವ್ರು ರೆಡಿ ಆದಮೇಲೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡು ಆನ್ ದ ವೇ ಹೋಗ್ಬೇಕಾದ್ರೆ ಇವತ್ತು ವೆಡ್ನೆಸ್ಡೇ ಮಾರ್ಕೆಟಿಗೆ ಕಾಯಿ ತೊಗೊಂಬಂದಿದ್ರು ನಮ್ಮ ಮನೆಯವರು. ಅವರು ಆನ್ ದ ವೇ ಸಿಕ್ಕಿದ್ರು. ಆಮೇಲೆ ಇಬ್ಬರು ಒಟ್ಟಿಗೆ ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ನೀರೆಲ್ಲ ಕಾಯ್ಸೋಕ್ಕೆ ಹೇಳಿದ್ದೆ. ಸೊ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅಪ್ಪುಗೂ ಸ್ಕೂಲಿಗೆ ಟೈಮ್ ಆಗಿತ್ತು. ಅವನು ರೆಡಿ ಮಾಡಿದರು. ಅವನನ್ನು ಕರ್ಕೊಂಡು ಸ್ಕೂಲ್ ಹತ್ರಕ್ಕೆ ಬಿಟ್ಬಿಟ್ಟು ನಾನು ಮತ್ತು ಮನೆಯವರಿಬ್ರು ಅವ್ರ ಊರಿಗೆ ಹೋದರು. ನಾನು ಕ್ಲಾಸ್ ಕಡೆ ಹೊರಟೆ. ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಸ್ವಲ್ಪ 9:30 ಆಗಿತ್ತು ನಾನು ಇಲ್ಲಿ ಬಿಟ್ಟಾಗ. ಆ್ಯಂಡ್ ಇವತ್ತು ವೆಡ್ನೆಸ್ಡೇ ಬೇರೆ, ಫ್ಲೈಓವರ್ ಮೇಲೆ ಗಾಡೀಸ್ನೂ ಬಿಡಲ್ಲ, ಫುಲ್ ಟ್ರಾಫಿಕ್ ಇರುತ್ತೆ. ಸೊ ಹಂಗಾಗಿ ನಾನೇನು ಮಾಡಿದೆ, ನಾಗಸಂದ್ರದಲ್ಲೇ ಮೆಟ್ರೋದಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮಹಾಕವಿ ಮೆಟ್ರೋ ಸ್ಟೇಷನ್ಗೆ ಹೋದರೆ ಅಲ್ಲಿಂದ ಡೈರೆಕ್ಟು ನಮ್ಮ ಕ್ಲಾಸ್ ಹತ್ರನೇ ಬಸ್ ಸಿಗುತ್ತೆ. ಸೊ ಹಂಗಾಗಿ ಆ ವೇನ ಚೂಸ್ ಮಾಡಿಕೊಂಡು ಹೋಗಿ ರೀಚ್ ಆದೆ ಫೈನಲ್ ಆಗಿ. ಮ್ಯಾಮು ಇವತ್ತು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ನಾನು ಹೋದ್ಮೇಲೆ ಬಾಡಿ ಪಾಲಿಶು ಬಾಡಿದು ಇದನ್ನು ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಇವತ್ತು ನಾವು ಕ್ಲಾಸಲ್ಲಿ ಅಕ್ಕಂಗೆ ಪ್ರ್ಯಾಂಕ್ ವಿಡಿಯೋನು ಕೂಡ ಮಾಡಿದ್ದೀವಿ. ಬನ್ನಿ ನೋಡ್ಕೊಬರೋಣ. ಕಟ್ ಮಾಡ್ತದೆ ಇಲ್ವಾ? ಕಟ್ ಮಾಡಿಬಿಟ್ಟು ಏನು ನಾವಕ್ಕೆ ಅವಳ ಹತ್ರ ಐಬ್ರೋಗೂ ಹೋಗ್ಲಿಲ್ಲ. ನನ್ನ ರಕ್ತದಲ್ಲಿ ನಾನು ಮಾಡಂಗಿಲ್ಲ ಅಂತ ಇನ್ನೊಂದು ಮಾಡ್ಬಿಡತ್ತೆ ಮಾಡೋ ಇವ್ರು ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಬಂದಿದ್ದರು. ಇವ್ರ ಮಗಳು ನಮ್ಮ ಜೊತೆ ಮಾತಾಡ್ಕೊಂಡು ಕೂತಿದ್ರು. ಅವ್ರು ಸರ್ವಿಸ್ ತೊಗೊಳ್ಳೋ ತನಕ ಅವರು ನನ್ನನ್ನು ಕೂಡ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು 2 ಬಸ್ ಚೇಂಜ್ ಮಾಡಿಕೊಂಡು ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಸಂಜೆ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿದೆ. ಆಮೇಲೆ ನಮ್ಮ ಮನೆಯವರು ಊರಿಂದ ಗೊತ್ತಿರೋರು ನಿಪ್ಪಟ್ಟು ಮನೇಲೇ ಮಾಡಿದ್ರಂತೆ, ತೊಗೊಂಬಂದಿದ್ರು. ಚೆನ್ನಾಗಿದೆ ತಿನ್ನು ಅಂತ ಹೇಳಿದ್ರು, ಅಂದ್ಬಿಟ್ಟು ಕೊಟ್ಟರು. ಚೆನ್ನಾಗಿತ್ತು, ಮನೇಲೇ ಮಾಡಿದ್ದು ತಿನ್ಕೊಂಡು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.